ಅಂಬೂಜಾ ಇರಲ್ಲ, ಅಶ್ವಿನಿ ಇರಲ್ಲ. ಮೆಂತೆ ಹಿಟ್ಟಿನ ಮೇಡಮ್ ಇಂತ ಮುಸ್ಲಿಮ್ಸ್ ಸಹಿತ ನನ್ ಗುರ್ತ ಹಿಡಿದು ನಮಸ್ತೆ ಅಮ್ಮ ಅಂತ. ಮೆಂತೆ ಹಿಟ್ಟು ಮಾಡಿಲ್ರಿ ಈಗೇನ್ ತಂದಿಲ್ಲ. ಭಯಂಕರ ತಿಂತಾರ. ಅವ್ರೇ ಚಂದ ಹೇಳ್ತಾರ. ಅವ್ರ ಭಾಷಾದೊಳಗ ಮೆಂತೆ ಹಿಟ್ಟಿಗೆ ಮೆತ್ಕೂಟ ರೊಕ್ಕ ಉಳಿತದ ಅನ್ನೋದಕ್ಕ ಟ್ರೈನಿಗೆ ಹೋಗ್ತಿದ್ವಿ. ನಾನು ಅರ್ಪಿಲ್ಲ ಇಬ್ರು ಬೇಕಾಗ್ತದ. ಇಷ್ಟ ಲಗೇಜ 20-25 ಲಗೇಜ ಎಲ್ಲಾ ಮಾಡ್ಕೊಂಡು ಗಾಡಿ ಗಿಡಿ ಏನು ಮಾಡ್ಕೊಂಡು ಹೋಗ್ತಿದ್ದಿಲ್ಲ. ಮತ್ ಲಾಸ್ಟ್ ಇದು ತಲೆನೂ ಇದ್ದಿದ್ದಿಲ್ಲ. ಮತ್ತ ರೊಕ್ಕ ಹೋಗ್ತಾವಲ್ಲ ಅನ್ನೋದೊಂದ್ ಇರ್ತಿತ್ತು. ಟ್ರೈನಿಗೆ ಎಷ್ಟ 12-10-18 ಏನೋ ರೂಪಾಯಿ ಇತ್ತು. ಸ್ಟೇಷನ್ ನಿಂದ ಸ್ಟಾಲಿನ್ ತನಕ ಹೋಗ್ಲಿಕ್ಕೆ 200 ರೂಪಾಯಿ ಆಟೋದವ್ರು ಕೇಳ್ತಿದ್ರು. ಸ್ಟಾಲ್ ಹಾಕಿದ್ದು ಈಗೇನು ಸ್ಟಾಕ್ ಇಲ್ಲೇನ್ರಿ? ಸ್ಟಾಲ್ ಏನು ಈಗೇನ ಸ್ಟಾಲ್ ಹಾಕಿದ್ರ ಅವೆಲ್ಲ ಕ್ವಿಂಟಲ್ ಗಟ್ಟಲೆ ಚಟ್ನಿ ಪುಡಿ, ಮೆಂತೆ ಹಿಟ್ಟು, ಮಸಾಲ ಪುಡಿ, ಅಗಸಿ ಹಿಂಡಿ, ಖಾರದ ಹಿಂಡಿ ಎಲ್ಲಾ ಇರ್ತದ. ಈಗ ಅಷ್ಟೇ ಯಾರ್ ಹೇಳಿರ್ತಾರ ಅಷ್ಟೇ. 1 ಕಿಲೋ ಹೇಳಿದ್ರ 1.5 ಕಿಲೋ 2 ಕಿಲೋ ತನಕ ಮಾಡಿರ್ತೀನಿ. ಅವೇ 1-2 ಪಾಕೆಟ್ ಉಳಿದಿರ್ತಾವ. ಅಲ್ಲಿ ಸ್ಟಾಲ್ ಅದಂತ ಮೊದ್ಲೇ ಗೊತ್ತಾಗಿರ್ತದ ನಿಮ್ಗೆ ಇನ್ಫಾರ್ಮೇಶನ್. ಮೆಸೇಜ್ ಹಾಕಿರ್ತಾರ. 15 ದಿವಸ ತಿಂಗಳೆಲ್ಲ ನೆನ್ನೆ ಹೇಳ್ಬಿಡ್ತಾರ. ಕ್ವಿಂಟಲ್ ಗಟ್ಲೆ ಮಾಡ್ಕೋತೀರಿ? ಕ್ವಿಂಟಲ್ ಗಟ್ಲೆ. ಚಲೋ ಬರ್ತದೇನ್ರಿ ಸ್ಟಾಲ್? ಚಲೋ ಲಾಭ ಏನ್ ಕೇಳ್ತೀನಿ. ಫುಡ್ ಪ್ರಾಡಕ್ಟ್ ಲಾಭ ಇದ್ದೇ ಇರ್ತದ್ರಿ. ಆದ್ರೂ ತಗೊಳ್ಳೋರು ಮೇನ್ ಅಂದ್ರೆ ಗುರ್ತ್ ಹಿಡಿತಾರೆ. ಎಲ್ಲಿ ಹೋದ್ರು ಗುರ್ತ್ ಹಿಡಿ. ಸುಮ್ಮ ಒಂದ್ ಮಾರ್ಕೆಟಿಗೆ ಹೋದ್ರೆ ಸಹಿತ ಮೆತ್ಕುಟ್ಟದ ಹೆಣ್ಣು ಮೇಡಮ್ ಅಲ್ಲ ನೀವು. ಎಲ್ಲಿ ಹೋದ್ರು ಅಂಬೂಜಾ ಮಮ್ಮಿ ಇದ್ದೇ ಇರ್ತಾರ. ಅಂಬೂಜಾ ಇರಲ್ಲ, ಅಶ್ವಿನಿ ಇರಲ್ಲ. ಮೆಂತೆ ಹಿಟ್ಟಿನ ಮೇಡಮ್ ಎಲ್ಲಿ ಬೇಕಾದವ್ರ ಎಂತ ಮುಸ್ಲಿಮ್ಸ್ ಸಹಿತ ನನ್ ಗುರ್ತ ಹಿಡಿದು ನಮಸ್ತೆ ಅಮ್ಮ ಅಂತ. ನಮಸ್ತೆ ರೀ, ಆರಾಮಿದ್ದೀರಿ ಅಂತ ಅವ್ರ ಮುಂದ್ ಮಾತಾಡ್ತೀನಿ. ಹಿಂದಾಡೆ ತಲೆ ಎಷ್ಟು ಚಂದ ಮಾತಾಡಿದ್ರಿ. ಮೆಂತೆ ಹಿಟ್ಟು ಮಾಡಿಲ್ರಿ ಈಗೇನ್ ತಂದಿಲ್ಲ. ಭಯಂಕರ ತಿಂತಾರ. ಅವ್ರೇ ಚಂದ ಹೇಳ್ತಾರ. ಮೆತ್ಕೂಟ ಹಿಂಗ್ ತಿನ್ಬೇಕು, ಹಿಂಗ್ ಮಾಡ್ಬೇಕು. ಅವ್ರ ಭಾಷಾದೊಳಗ ಮೆಂತೆ ಹಿಟ್ಟಿಗೆ ಮೆತ್ಕೂಟ ಅಂತಾರ. ಎಲ್ಲ ಅವ್ರ ಅದೇ ಹೇಳ್ತಾರ. ಅದನ್ನ ಹಚ್ಕೋಬೇಕು, ಇದನ್ನ ಹಚ್ಕೋಬೇಕು. ನಾವು ಸೇಲ್ ಮಾಡೋಕ್ಕಿಂತ ಕಸ್ಟಮರ್ ಇಂದ ತಿಳ್ಕೊಳ್ಳೋದು ಬಹಳ ಚಂದ ಇರ್ತದೆ. ಎದಕ್ಕಿರ್ತದ ಅಲ್ಲ ಅವ್ರು ತಿನ್ನಂಗಿಲ್ಲ ಅನ್ಕೊಂಡಿದೀವಿ ನೋಡ್ರಿ ನಾವು. ಮೆಂತೆ ಹಿಟ್ಟು ಗೊತ್ತಿರಂಗಿಲ್ಲನೋ ಅಂತ. ಭಯಂಕರ ತಿಂತಾರ. ಭಯಂಕರ ಅಂದ್ರೆ ಏನ, ಹೋದ್ ಸರ್ತಿಗೊಮ್ಮೆ ಒಂದ್ ಪಾಕೆಟ್, ಹೋದ್ ಸರ್ತಿಗೆ 1 ವಾರದವಾಗ ನೀವ್ ಹೋಗಿ ಮತ್ತೊಂದ್ ಪ್ಯಾಕೆಟ್ ಕೊಟ್ಟೆ ಬಿಡ್ರಿ. ನಮ್ಮ ನಿನ್ನೆ ಕಲಾಸ ಆಗ್ಯದ ನೋಡ್ರಿ ನಮ್ಗೆ. ಅಂದ್ರೆ ಸ್ಟಾಲ್ನಾಗ ವ್ಯಾಪಾರ ಚಲೋ ಆಗ್ತದ ಅಂದ್ರ. ಅಂದ್ರ ಒಂದೊಂದ್ ಕಡೆ ಆಗ್ತೀರ ಅನ್ಕೊಂಡೆ ನಾನು. ವ್ಯಾಪಾರ ಆಗಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲಿ ಹೋದ್ರು ಬಾಗಲಕೋಟಿಗೆ ಹೋದ್ರಂತ್ರು 15 ದಿವಸ 1 ತಿಂಗಳಂದ್ರು ಅಡ್ಡಿ ಇಲ್ಲ. ಅವಾಗ ಕಲಾಮೇಳ ಅಂತಿರ್ತ ನಡೀತಿತ್ತ. ನಡೆದ್ರ ಹೋಗೋ ಮುಂದ ಅವಾಗ ರೊಕ್ಕ ಉಳಿತದ ಅನ್ನೋದಕ್ಕ ಟ್ರೈನಿಗೆ ಹೋಗ್ತಿದ್ವಿ. ನಾನು ಅರ್ಪಿಲ್ಲ ಇಬ್ರು ಬೇಕಾಗ್ತದ. ಇಷ್ಟ ಲಗೇಜ 20-25 ಲಗೇಜ ಎಲ್ಲಾ ಮಾಡ್ಕೊಂಡು ಗಾಡಿ ಗಿಡಿ ಏನು ಮಾಡ್ಕೊಂಡು ಹೋಗ್ತಿದ್ದಿಲ್ಲ. ಮತ್ ಲಾಸ್ಟ್ ಇದು ತಲೆನೂ ಇದ್ದಿದ್ದಿಲ್ಲ. ಮತ್ತ ರೊಕ್ಕ ಹೋಗ್ತಾವಲ್ಲ ಅನ್ನೋದೊಂದ್ ಇರ್ತಿತ್ತು. ಅಂದ್ಕೊಳ್ಳೇನ ಹಿಂಗಾಗಿ ಟ್ರೈನಿಗೆ ಹೋಗ್ತಿದ್ವಿ. ಟ್ರೈನಿಗೆ ಎಷ್ಟ 12-10-18 ಏನೋ ರೂಪಾಯಿ ಇತ್ತು ಟ್ರೈನಿಗೆ. ಆಯ್ತು ಬಿಡವ. ಅಲ್ಲಿಂದ ಸ್ಟೇಷನ್ ನಿಂದ ಸ್ಟಾಲಿನ್ ತನಕ ಹೋಗ್ಲಿಕ್ಕೆ 200 ರೂಪಾಯಿ ಆಟೋದವ್ರು ಕೇಳ್ತಿದ್ರು. ಆವಾಗ ಸರಿಗೆ ಬರೋದು 200 ರೂಪಾಯಿ 18 ರೂಪಾಯಿ ಕೊಟ್ಟು ಟ್ರೈನಿಗೆ ಬಂದ್ವಿ. 100 ರೂಪಾಯಿ 200 ರೂಪಾಯಿ ಕೊಟ್ಟು ಸ್ಟಾಲಿಗೆ ಹೋದ್ವಿ. ಅರ್ಪಿತ ಸುಮ್ ಗಾಡಿ ಮಾಡ್ಕೊಂಡು ಬಂದ್ರೆ ಚಲೋ ನೋಡ ಅಂತ. ಬರೋ ವರ್ಷದಿಂದ 1,000 ಕೊಟ್ಟು ಗಾಡಿ ಮಾಡ್ಕೊಂಡು ಹೋಗ್ತಿದ್ವಿ. ನಾವೊಬ್ಬಾಕಿನೇ ಹೋಗ್ತಿದ್ವಿ. ಅಲ್ಲಿರೋ ವ್ಯವಸ್ಥೆ ಹೆಂಗ್ರಿ? ಅಲ್ಲಿ ಇದೆಲ್ಲ ವ್ಯವಸ್ಥೆ ಇರ್ತಿತ್ತು. ಊಟದ ವ್ಯವಸ್ಥೆ ಇರ್ತಿತ್ತು. ಇದು ಇರ್ತಿತ್ತು. ಅಲ್ಲೇ ಇದ್ಬಿಡ್ತಿದ್ರಿ? ಅಲ್ಲೇ ಇದ್ಬಿಡ್ತಿತ್ತು. 15 ದಿನಕ್ಕೆ ಎಷ್ಟು ಬೇಕು ಅಷ್ಟು ಐಟಮ್ಸ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಗಾಡಿನೇ ಮಾಡಿ ಬಿಡು ಅಂತಂದು 2-2 ಕ್ವಿಂಟಲ್ ಗಟ್ಲೆ ಮಾಡ್ಕೊಂಡು ಹೋದ್ರೆ ಸಹಿತ ಅಷ್ಟೇ 15 ದಿನ ಮತ್ ಕೆಲಸ ಆಗುದು. ಅಷ್ಟು ಖಾಲಿ ಆಗ್ತಿತ್ತು. ಅಷ್ಟು ಕೆಲಸ ಆಗ್ತಿತ್ತು. ಮತ್ ರಾತ್ರಿ ಇದು 8-9 ಬಸ್ ಇರ್ತಿತ್ತು. ಅವಾಗ ಫೋನ್ ತಗೊಂಡಿದ್ವಿ ನಾವು. ಅವಾಗ ಅಂಗಡಿ ಅವ್ನ್ ಫೋನ್ ಹಚ್ತಿದ್ದೆ. ಅಪ್ಪ ನನಗೆ ಹಿಂಗ್ ಸಾಮಾನ್ ಬೇಕಾಗ್ಯಾವ ತಂದಿಡ ಅಂತ ಹೇಳಿ. ಹ್ಞೂ ಅಂತ ಹೇಳ ಅಂತಂದಿರ್ತಿದ್ದ. ಹ್ಞೂ ಅಂತ ಅಂದ್ ಬರೋದ್ರೊಳಗ ನಮ್ಮ ಅಮ್ಮ ಹುರಿದ ಹಾಕಿದೆ. ಬರೋದ್ರೊಳಗ ಹುರಿದಿಟ್ಟು ಗಿರಣಿಗೆ ಹಾಕಿಸ್ಕೊಂಡು ಅಲ್ಲಿ ಹೇಳಿ ಬರ್ಬೇಕು. ಮುಂಜಾನೆ 9 ಅನ್ನೋದ್ರಾಗ ಸ್ಟಾಲ್ ಓಪನ್ ಇರ್ಬೇಕು.
ಓಪನ್ ಇರ್ಲಿಲ್ಲ ಅಂದ್ರೆ ಯಾಕ್ರಿ ಎಲ್ಲಿದಿರಿ ರಿಸ್ಕ್ ಇರ್ತದಲ್ಲ ಅವ್ರಿಗೆ. ಒಬ್ಬೊಬ್ರೆ ಹೆಣ್ಮಕ್ಳು ಹೋಗಿರ್ತೀವಿ ಅಂದ್ಮೇಲೆ ರಿಸ್ಕ್ ಭಯಂಕರ ಇರ್ತದ ಅವ್ರಿಗೆ. ಹಿಂಗಾಗಿ ಎಲ್ಲಿ ಹೋಗಿದ್ರಿ ಏನು ಅಂತ ಬೈತಾರ ಅನ್ಕೊಂಡು ಹೇಳಿ ಹೋಗ್ತಿದ್ದೆ, ಇಲ್ರಿ ಮೇಡಮ್ ಹಿಂಗ ಥಿಯೇಟರ್ ಕೆಲಸ ಆಗ್ಯದ ಮನಿಗೆ ಹೋಗಿ ಮಾಡ್ಕೊಂಡ್ ಬರ್ತೇವೆ. ಎಲ್ಲಿ ವಿಜಯಪುರಕ್ಕೆ ಹೋಗ್ಬೇಕು ಈಗ ನಾವು? ಹ್ಞೂ ರೀ, ಈಗ ರಾತ್ರಿ ಸ್ಟಾಲ್ ಬಂದ್ ಮಾಡ್ಕೊಂಡು ಹೋಗ್ತೀನಿ ರೀ, ನಾಳೆ ಮಧ್ಯಾಹ್ನದಾಗ ಸ್ಟಾಲ್ 5 ಓಪನ್ ಮಾಡ್ತೀನಿ. ಆಯ್ತು ಹೋಗ್ಬಾರ ಮತ್ತೆ ಅಷ್ಟೊತ್ತು ಅನ್ನೋದ್ರಾಗ 12 ಗಂಟೆಗೆ ಇಲ್ಲಿ ಊಟ ಮಾಡಿ ಬಿಟ್ಟು ಬಿಡ್ತೀನಿ ಮುಂಜಾನೆ. ಅಲ್ಲೇ ತಾವಲ್ದಾರ ಗಿರಣ್ಯಾಗೇನೇನು ಹಾಕಿಸ್ಕೊಂಡು ಮತ್ತೆ ಸಂಜೆ ನಾವೇನು ಬರಂಗಿಲ್ಲ ಅಂತ ತಿಳಿದಿದ್ವಲ್ರಿ ಮೇಡಮ್ ಅಂತಿದ್ರು. ನೀವು ಮತ್ತೆ ಎಲ್ಲೆಲ್ಲಿ ಕೊಡ್ತೀರಿ ಪ್ರಾಡಕ್ಟ್ ನ? ಎಲ್ಲಾ ಕಡೆ ಸೇಲ್ ಅಂತೂ ಮಾಡ್ತೀನಿ, ಎಲ್ಲಾ ಊರಿಗೆ ಕಳಿಸ್ತೀನಿ, ಎಲ್ಲದಕ್ಕೂ ಆಗ್ತದ. ಮತ್ತೆ ಈಗ ವರ್ಷಕ್ಕೊಮ್ಮೆ ವಿದ್ಯಾಪೀಠದ ಇದ್ರೊಳಗ ಉತ್ತರಾದಿ ಮಠದಾಗ ಶಿಬಿರ ನಡೀತದೆ ಸಣ್ಣ ಮಕ್ಕಳದ. 200, 250, 300 ಇರ್ತವೆ ಇದೇ ಊರಾಗ. ದರ ವರ್ಷ ಒಂದೊಂದು ಕೊಡಿಸ್ತಾನ ದೇವ್ರ. ನಾ ಕೊಡ್ತೀನಿ ಅನ್ನೋದೇನಿಲ್ಲ, ದೇವ್ರ ಕೊಡಿಸ್ತಾನ. ಒಂದ್ ವರ್ಷ ಉದ್ದಿನ ವಡ, ದಹಿ ವಡ ಕೊಟ್ಟಿವಿ, ಒಂದ್ ವರ್ಷ ಗುಂಡ್ಪಾಂಗ್ಳ ಕೊಟ್ಟಿವಿ. ಅವ್ರ ಆಚಾರನ್ನ ಅವ್ರು ಹುಡುಗರು ಬಾಳ ಬರೀ ಬ್ಯಾಡ ನಿಮ್ಗ್ ಹೈರಾಣ ಆಗ್ತದ ಆದ್ರ ಆಗ್ಲಿದೆ ಅಂತ ಮನಿ ಕರದಂತ್ರು ಯಾರಿಗೂ ನನಗ ಕೊಡೋದಾಗೋದಿಲ್ಲ, ಹಾಕೋದಾಗೋದಿಲ್ಲ. ನೀವೇ ಮಾಡ್ಕೊಡ್ತೀರಿ? ನಾವೇ ಮನಿಯೊಳಗೇನೆ. ಒಂದ್ ದಿನದ ಹುಡುಗರಿಗೆ ಎಷ್ಟು ಬೇಕು ಅಷ್ಟ, ಒಂದು ಹುಡುಗದ್ ನಾಷ್ಟ. ಅವು ವಿದ್ಯಾಪೀಠದ ಹುಡುಗರು ಇಷ್ಟು ದೊಡ್ಡ ದೊಡ್ಡ ಟಾಕಿ ತಂದಿರ್ತಾರ, ಅವು ಟಾಕಿ ತುಂಬೆ ಹಾಕಿ. ಒಂದ್ ವರ್ಷ ದಹಿ ವಡ ಕೊಟ್ವಿ, ಒಂದ್ ವರ್ಷ ಪಾಲಕದ ಚಕ್ಲಿ ಕೊಟ್ವಿ, ಒಂದ್ ವರ್ಷ ಬೆಣ್ಣಿ ಚಕ್ಲಿ ಕೊಟ್ವಿ. ಈ ವರ್ಷ ಇಂತ ಚಕ್ಲಿನೇ ಸಣ್ಣ ಮಾಡಿ. ಎಷ್ಟು ವರ್ಷ ಆಯ್ತು ಕೊಡ್ಲಿಕತ್ತಿ? ನಾ ಕೊಡ್ಲಿಕತ್ತ ಒಂದ್ 7-8 ವರ್ಷದ ಮ್ಯಾಲ. ಎಂದ ಶಿಬಿರ ಚಾಲು ಆಗ್ಯದ ಅಂದಿನಿಂದನೇ ಕೊಡ. ನಿಮ್ಗೆ ಹೆಂಗ್ ಗೊತ್ತಾಯ್ತ ಅಲ್ಲಿ ಕೊಡ್ಬೇಕಂತ? ಹೆಂಗ ಅನಿಸ್ತು? ಹಿಂಗೆ ಅಮಿತ್ ಹೋಗ್ತಿದ್ದ ಸಣ್ಣವಿದ್ದಾಗ, ಶಿಬಿರಕ್ ಹೋಗ್ತಿದ್ದ. ಅವನು ಒಂಚೂರು ಹಿಂಗ್ ಧಾರ್ಮಿಕದೊಳಗ್ ಭಾಳ ಅಮ್ಮ ಅವ್ರು ಇದು ಕೊಟ್ಟಾರ ನೋಡಮ್ಮ ಇವತ್ತನ್ನಮ್ಮ ಕೊಡ್ತಾರೇನ್ರಿ? ಹಂಗ ಒಬ್ಬೊಬ್ರು ಕೊಡ್ತಾರ. ಅದ್ ಬಂದ್ ಅಂತಿದ್ದ, ಅಮ್ಮ ಅವ್ರು ಅದ ಕೊಟ್ಟಾರ, ನಾವು ಒಂದ್ ಏನಾರು ಕೊಡೋಣ ತಗೋ ಅಂತಾನ ಅವ್ರು ನಮ್ಮ ಮನೆಯವ್ರು. ಹಂಗಾರ ಏನ್ ಕೊಡೋಣ ಅಂತ ಅಂದ್ಕೊಳ್ಳೇನ, ಪಾಲಕ್ ಚಕ್ಲಿ ಕೊಡೋಣ, ಬೆಣ್ಣೆ ಚಕ್ಲಿ ಇಂತಾವೇ ಕೊಟ್ಕೊಂಡ್ ತಿನಸ ಒಟ್ಟ ತಿನಸ. ಅದಕ್ಕೆ ಅವ್ರ ಆಚಾರ ಹೇಳ್ತಾರೆ, ಪ್ರದ್ಯುಮ್ನ ಆಚಾರ ಅವರು ಮೊನ್ನೆ ಬಂದಿದ್ರು ಮನೆಗೆ. ಬಂದಾಗ ಚಟ್ನಿ ಪುಡಿ ಮಾದೇವ್ ಹೊಸಾದ ಸ್ಟಾಲಿಗೆ ಹೊಂಟಿದ್ದೆ. ಮರ್ದಿವ್ಸ ನನ್ನ ಸ್ಟಾಲ್ ಇತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಯೂನಿವರ್ಸಿಟಿ ಒಳಗ. ಅದೇ ಬಂದಾರ, ತಾಜಾ ಅದ, ಇನ್ನು ಯಾರು ಮುಟ್ಟಿಲ್ಲ ಅನ್ಕೊಂಡು ಅವ್ರಿಗೆ ಒಂದ್ ದಕ್ಷಿಣೆ ಏನ್ ಭಾಳ ಇಲ್ಲ, ಬರೀ ಒಂದ್ 50 ರೂಪಾಯಿನ 20 ರೂಪಾಯಿನ ಇಟ್ಟು ಒಂದ್ ಚಟ್ನಿ ಪುಡಿ ಪಾಕೆಟ್, ಒಂದ್ ಮೆಂತೆ ಹಿಟ್ಟಿನ ಪಾಕೆಟ್ ಕೊಟ್ಟು ನಮಸ್ಕಾರ ಮಾಡಿದ್ವಿ. ಎಲ್ಲಾರು ರೊಕ್ಕ ಕೊಡ್ತಾರ್ರಿ ಮಮ್ಮಿ, ಅದನ್ನ ಅನ್ನಲ್ಲ, ಈ ಪ್ರಾಡಕ್ಟ್ ಯಾರು ಕೊಡೋದಿಲ್ಲ, ಇದನ್ನ ನಮಗ್ ಭಾಳ ಸೇರ್ತದ. ಎಲ್ಲಾರ್ದು ಆಶೀರ್ವಾದ ಅದ. ಇನ್ನೂ ಸ್ಟಾಲ್ ಬಿಟ್ಟಿಲ್ಲ ನೀವು? ಇಲ್ಲ ಬಿಟ್ಟಿ. ಎಲ್ಲಿ ಬಂದ್ರೆ ಹೋಗ್ತೀರಿ? ಎಲ್ಲ ಆದ್ರೇನು ಈಗ ಲೋಕಲ್ ಒಂದೇ ಮಾಡ್ತೀವಿ. ಯಾಕಂದ್ರ ಅವಾಗ ಬಿಟ್ಟು ಹೋದ್ರು ಹುಡುಗರು ಇರ್ತಾ ಇದ್ವು ಮನಿಯೊಳಗ, ಮತ್ತೆ ನಮ್ಮ ಅಮ್ಮ ಇರ್ತಿದ್ರ. ನಮ್ಮ ಮನಿಯವ್ರ ಕಡೆ ಲಕ್ಷ ಇರ್ತಿದ್ದಿಲ್ಲ, ಅಂದ್ರ ಊಟದ್ದು ಅದೆಲ್ಲ ವ್ಯವಸ್ಥೆ ಇರ್ತಿತ್ತು. ಈಗ ಅವ್ರಿಗೆ ಊಟನು ಯಾರು ಮಾಡ್ಬೇಕ, ಹಿಂಗಾಗಿ ಬರೀ ಲೋಕಲ್ ಒಂದೇ. ಅಲ್ಲ, ಲೋಕಲ್ ಮಾಡ್ಲಿಕ್ಕೂ ಶಕ್ತಿ ಇಷ್ಟದಲ್ಲ ನಿಮಗ. ಎಷ್ಟ್ ಏಜ್ ಎಷ್ಟು ನಿಮ್ಗೆ? 56. ದೇವ್ರ ದಯ. ಈಗ ಕೂತ್ ತಿನ್ನೋದಂತಿರ್ತಾರ ಈ ಏಜ್ನಾಗ, ಅದಕ್ಕಂತೀನಿ ದೇವ್ರ ದಯ ಅಷ್ಟೇ, ಅದಕ್ಕಿಂತ ನಾ ಏನು ಹೇಳಬಲ್ಲೆ. ಎಷ್ಟೇ ಶಕ್ತಿ ಕೊಡ್ಲಿ ಅಂತೀನಿ ನೋಡ್ರಿ ಮನೆಯವ್ರಿಗೆ, ಹೌದಿಲ್ರಿ? ಮೇನ್ ಆರೋಗ್ಯನೇ ಮೇನ್ ಬೇಕ್ರಿ. ಏನ್ ರೊಕ್ಕ ಎಷ್ಟಿದ್ರ ಏನ್ರಿ, ಆರೋಗ್ಯನೇ ಇರ್ಲಿಲ್ಲ ಅಂತ ತಗೊಂಡ್ ಈಗ ರಗಡ್ ಸುಖ ಕೊಟ್ಟ ಅಂತೇವ್ರ. ಅಕ್ಕಿಗ ಅರ್ಪಿತ ಆಗಾದ್ರೂ ಸಹಿತ ಅಷ್ಟೇ. ಈಗ ಎಷ್ಟ್ ಅರ್ಪಿತಾಗ ಮಕ್ಳು ಎಷ್ಟ ಮದುವೆ ಆಗ್ಯದಲ್ರಿ? ಮದುವೆ ಆಗ್ಯದ, 2 ಮಕ್ಳು ಇದ್ದಾರ ಅಕ್ಕಿಗೆ. ಅವ್ರ ಮನ್ಯಾಗ ಇಷ್ಟ ಅಪ್ರೂಪ್ ಮಾಡ್ತಾರ, ಅಷ್ಟ ಅಪ್ರೂಪ್ ಮಾಡ್ತಾರ. ಆದ್ರೂ ಸಹಿತ ಆ ಕಡೆ ಹೋದ್ರ ಅರ್ಪಿತ, ಈ ಕಡೆ ಹೋದ್ರ ಅರ್ಪಿತ. ಮೊದ್ಲ ಕಷ್ಟ ಇಲ್ಲೇ ಪಟ್ಟಿವ ಅಮ್ಮ ಅಂತಿರ್ತೀನಿ. ಅಕ್ಕಿ ಬಾಳ ಕಷ್ಟ ಪಟ್ಟದಲ್ರಿ ಹುಡಿ. ಮಂದಿ ಹೆಂಗ ಹೊರಗ ಕಾಲೇಜ್ ಹೋದಾಗ ಫ್ರೆಂಡ್ಸ್ ಜೊತೆ ಹೋಗಕ್ಕೆಲ್ಲ, ಏನು ಮಾಡಕ್ಕೆಲ್ಲ.